ಗದಗದಲ್ಲಿ 3 ಜನ ಹುಡುಗರು ಯಶ್ ಅಭಿಮಾನಿಗಳು ಯಶ್ ಬರ್ತ್ಡೇ ನಿಮಿತ್ತವಾಗಿ ಕಟೌಟ್ ನಿಲ್ಲಿಸಬೇಕು ಅಂತ ಪ್ಲಾನ್ ಮಾಡಿಕೊಂಡು ಕಟೌಟ್ ಅನ್ನು ತೆಗೆದುಕೊಂಡು ಹೋಗ್ತಿರಬೇಕಾದ್ರೆ ಕರೆಂಟ್ ಶಾಕ್ನಿಂದಾಗಿ ಸಾವನ್ನಪ್ಪಿದ್ರು. ಅನೇಕರು ಗಾಯ ಕೂಡ ಆಯಿತು ಅನೇಕರಿಗೆ. ಇದರ ನಡುವೆ ಯಶ್ ತಮ್ಮ ಬರ್ತ್ಡೇ ವಿಚಾರ ಈ ಥರ ಆಯ್ತಲ್ಲ ಅನ್ನೋ ಒಂದು ನೋವಿನಿಂದಾನೇ ಆ ಅಭಿಮಾನಿಗಳ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಿಡಿದು ಇದೀಗ ಅವರು ಗದಗಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಅವರು ಗೋವಾದಿಂದ ಹುಬ್ಬಳ್ಳಿಗೆ ಬರ್ತಾ ಇದ್ದಾರೆ. ಹುಬ್ಬಳ್ಳಿಗೆ ಬಂದು ಅಲ್ಲಿಂದ ಆನಂತರ ಸೂರಣಗಿ ಗ್ರಾಮಕ್ಕೆ ಸೂರಣಗಿ ಗ್ರಾಮಕ್ಕೆ ಯಶ್ ಭೇಟಿ ಕೊಡ್ತಾ ಇದ್ದಾರೆ. ಗೋವಾದಿಂದ ಹುಬ್ಬಳ್ಳಿಗೆ ಬರ್ತಾ ಇದ್ದಾರೆ ಮೊದಲು, ಆನಂತರ ಅಲ್ಲಿಂದ ರಸ್ತೆ ಮೂಲಕವಾಗಿ ಗದಗಕ್ಕೆ ಅವರು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ರಸ್ತೆ ಮೂಲಕ ಗದಗ ಜಿಲ್ಲೆ ಸೂರಣಗಿ ಗ್ರಾಮಕ್ಕೆ ಬಂದು ಅಲ್ಲಿ ಮೃತಪಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಕುಟುಂಬಸ್ಥರನ್ನು ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳಿದ್ದಾರೆ ಯಶ್ ಅವರು. ಇದರ ನಡುವೆ ಸರ್ಕಾರ ಆಲ್ರೆಡಿ ಯಾರು 3 ಜನ ತೀರ್ಕೊಂಡ್ರು ಅವರಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರವನ್ನು, ಗಾಯಗೊಂಡಂಥವರಿಗೆ 50,000 ರೂಪಾಯಿ ಪರಿಹಾರವನ್ನು ಅನೌನ್ಸ್ ಮಾಡಿ ಆಗಿದೆ. ಇದ್ರ ಜೊತೆಗೇನೆ ಹುಬ್ಬಳ್ಳಿ ಏರ್ಪೋರ್ಟ್ಗೆ ರಾಕಿಂಗ್ ಸ್ಟಾರ್ ಯಶ್ ಬರ್ತಾ ಇದ್ದಾರೆ ಅಂತ ವಿಷಯ ಗೊತ್ತಾಗ್ತಾ ಇದ್ದಂತೆಯೇ ಹುಬ್ಬಳ್ಳಿ ಏರ್ಪೋರ್ಟ್ಗೆ ಬಿಗಿ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿದೆ. ಹುಬ್ಬಳ್ಳಿಯಲ್ಲಿ ನಟ ಯಶ್ರನ್ನ ಈ ವೇಳೆಯಲ್ಲಿ ಸ್ವಾಗತ ಮಾಡಬೇಕು ಅಂತ ಕೂಡ ಅಭಿಮಾನಿಗಳು ಅನೇಕರು ಒಂದು ಕಡೆ ಅಲ್ಲಿ ಕಾಯ್ತಾ ಇದ್ದಾರೆ. ದುರಂತ ಏನು ಅಂತ ನೋಡ್ತಾ ಬಂದರೆ ನೋಡಿ, ನಟ ಯಶ್ದು ಬರ್ತ್ಡೇ ಇತ್ತು. ಈ ಸಂದರ್ಭದಲ್ಲಿ ಬರ್ತ್ಡೇ ಜೋರಾಗಿ ಮಾಡ್ಬೇಕು ನಾವು ಅಂಥೇಳಿ ಹುಡುಗರು ಜೋಶಲ್ಲಿ ಏನು ಮಾಡಿದ್ರು, ದೊಡ್ಡ ಕಟೌಟ್ ನಿಲ್ಲಿಸೋಣ, ಸುಮಾರು ಒಂದು 25 ಅಡಿ ಕಟೌಟು ಎತ್ತರದ್ದು ಇರಬೇಕು ರಾಕಿಂಗ್ ಸ್ಟಾರ್ ಯಶ್ದು, ನಮ್ಮ ಅಣ್ಣಂದು ಅಂಥೇಳಿ ಸುಮಾರು ಜನ, ಬರೀ 3 ಜನ ಅಲ್ಲ, ಸುಮಾರು ಜನ ಇದರಲ್ಲಿ ನಿರತರಾಗಿದ್ದರು. ಕಟೌಟ್ ಎಲ್ಲ ರೆಡಿ ಆಯಿತು. ಕಟೌಟ್ ತೆಗೆದುಕೊಂಡು ಹೋಗಿ ನಿಲ್ಲಿಸ್ಬೇಕಲ್ವಾ, ಆ ನಿಲ್ಲಿಸ್ಬೇಕಾದ್ರೆ ಏನಾಯಿತು, ಆ ಎತ್ತರಕ್ಕಿರುತ್ತಲ್ಲ ಅದು ಆ ಪವರ್ ಲೈನ್ಗೆ ತಾಕ್ಬಿಡ್ತು. ವಿದ್ಯುತ್ ಸಂಪರ್ಕ ಇರುವಂಥ ತಂತಿಗೆ ತಾಕಬಿಡ್ತು. ಹೀಗಾಗ್ತಿದ್ದಂತೆ ಏನಾಯಿತು, ಅಲ್ಲಿ ವಿದ್ಯುತ್ ಪ್ರವಹಿಸಿ ವಿದ್ಯುತ್ ಹರಿದು ಆ 3 ಜನ ಸತ್ತು ಹೋಗ್ತಾರೆ. ಅನೇಕರಿಗೆ ಗಾಯ ಕೂಡ ಒಂಥರ ಶಾಕ್ ಆದ ತಕ್ಷಣ ಸುಟ್ಟುಗಾಯ ಥರ ಆಗ್ಬಿಡ್ತು. ಮನುಷ್ಯ ನಿಂತಲ್ಲೇ ಉರಿದು ಹೋಗ್ಬಿಡ್ತಾನೆ. ಅವನು ಬಿಡಿಸೋಕ್ಕೂ ಆಗಲ್ಲ ಇಮ್ಮಿಡಿಯೇಟಾಗಿ. ಬೇರೆ ಕೇಸಲ್ಲಾದರೆ ಬಿಡಿಸೋಕ್ಕೆ ಒಂದು ಸ್ವಲ್ಪ ಅವಕಾಶ ಆದರೂ ಇರುತ್ತೆ, ನೀರಿಗೆ ಬಿದ್ದಾಗಲೂ ಸ್ವಲ್ಪ ಚಾನ್ಸ್ ಇರುತ್ತೆ. ಈ ಪವರ್ದ ತಕ್ಷಣ ಅಷ್ಟು ಸುಲಭಕ್ಕೆ ಬಿಡಿಸೋಕ್ಕಾಗಲ್ಲ, ಅದು ಆವರಿಸ್ಕೊಂಡ್ಬಿಟ್ಟಿರುತ್ತೆ ಅದು. ಸೊ ಯಶ್ ಒಬ್ಬ ಆಚರಿಸೋಕ್ಕೆ ಹೋಗಿ 3 ಜನ ಸಾವನ್ನಪ್ಪಿದ್ರು. ಕಟೌಟನ್ನು ಕಟ್ಟಬೇಕಾದ್ರೆ 3 ಜನರಿಗೆ ಗಾಯ ಕೂಡ ಆಯಿತು. 3 ಜನ ಸತ್ತು ಹೋಗ್ತಾರೆ, ಇನ್ನು 3 ಜನ ಗಾಯ ಕೂಡ ಆಯಿತು. ಸತ್ತು ಹೋದವರು ನೋಡಿ ಎಲ್ಲ 20 ವರ್ಷ 24 ವರ್ಷದ ಹುಡುಗರು. ಒಂದು ಒಳ್ಳೆ ಜೀವನ ಶುರುವಾಗುತ್ತೆ ಎನ್ನುವ ಏಜ್ ಇದು. ಹನುಮಂತ ಹರಿಜನಿಗೆ 24 ವರ್ಷ, ಮುರಳಿ ನಡವಿನ ಮನಿ ಇವನಿಗೆ 20 ವರ್ಷ, ಇವನಿಗೆ ನವೀನ್ ಗಾಜಿ ಅಂತ ಹೇಳಿ ಇವನಿಗೆ 20 ವರ್ಷ. ಇಷ್ಟು ವಯಸ್ಸಿನ ಹುಡುಗರು ಒಂದು ರೀತಿ ಬೀದಿಲಿ ಸುಟ್ಟು ಕರಕಲಾಗ್ಬಿಟ್ರಲ್ಲ. ಆ ಕುಟುಂಬದವರ ಆಕ್ರಂದನ ಯಾರೂ ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ. 25 ಅಡಿ ಎತ್ತರದ ಯಶ್ನ ಕಟೌಟ್ ಅದು. 25 ಅಡಿ ಎತ್ತರಕ್ಕೆ ಮಾಡಬೇಕು, ಜೋರಾಗಿ ಇರುತ್ತಲ್ಲ. ಊರಲ್ಲಿ ಒಬ್ಬರು ಸುದೀಪ್ ಅವ್ರ ಫ್ಯಾನ್ ಅಂತಾರೆ, ಒಬ್ಬರು ರಾಜ್ಕುಮಾರ್ ಫ್ಯಾನ್ ಇರ್ತಾರೆ, ಒಬ್ಬರು ವಿಷ್ಣುವರ್ಧನ್ಗೆ ಇರ್ತಾರೆ, ಒಬ್ಬರು ಅಂಬರೀಷ್ ಅವ್ರಿಗೆ ಇರ್ತಾರೆ. ಈ ಥರ ಅವರವರ ನಾಯಕರ ಹುಟ್ಟುಹಬ್ಬ ಬಂದಾಗ ಜೋರು ಸೆಲೆಬ್ರೇಟ್ ಮಾಡಬೇಕು ಅಂತ ಅವನು ಜೋಶಲ್ಲಿ ಮಾಡ್ತಾ ಇರ್ತಾರೆ. ಇದೀಗ ಪಾಪ ಈ ಒಂದು ಜೋಶ್ ಅಥವಾ ಈ ಕಟೌಟ್ನ ವಿಚಾರ ಏನಾಯಿತು ಅಂತ ಹೇಳಿದ್ರೆ 3ರನ್ನ ಬಲಿ ತೆಗೆದುಕೊಂಡಿದೆ, 3ರಿಗೆ ಗಾಯ ಕೂಡ ಆಯಿತು. ಇದೀಗ ಅಲ್ಲಿಗೆ ಈ ವಿಷಯ ಗೊತ್ತಾಗುತ್ತೆ ಯಶ್ಗೆ. ನೋಡಿ, ಯಶ್ ಸಾಮಾನ್ಯ ಈ ವಿಚಾರಕ್ಕೆ ಎಲ್ಲೂ ರಿಯಾಕ್ಟ್ ಮಾಡಿಲ್ಲ, ಇಲ್ಲಿವರೆಗಂತೂ ರಿಯಾಕ್ಟ್ ಮಾಡೇ ಇಲ್ಲ. ರಿಯಾಕ್ಟ್ ಮಾಡೋದು ಕೂಡ ಕಡಿಮೆ ಯಶ್. ಆದರೆ ಇವತ್ತೇನಾಯಿತು ಅಂದರೆ ಏನೂ ಮಾತಾಡಿಲ್ಲ ಯಶ್. ಬಹುಶಃ ಬೇರೆ ಎಲ್ಲೋ ದೇಶದಲ್ಲಿ ಇದ್ರು ಅಂತ ಕಾಣುತ್ತೆ. ಅಲ್ಲಿಂದ ಅವ್ರು ಗೋವಾಗೆ ಬರ್ತಾ ಇದ್ದಾರೆ. ಗೋವಾಗೆ ಬಂದು ಅಲ್ಲೊಂದು ಫ್ಲೈಟನ್ನು ಕ್ಯಾಚ್ ಮಾಡಿಕೊಂಡು ಅಲ್ಲಿಂದ ಹುಬ್ಬಳ್ಳಿಗೆ ಬಂದು ಹುಬ್ಬಳ್ಳಿಯಿಂದ ಬೈ ರೋಡ್ ರಸ್ತೆ ಮಾರ್ಗದ ಮೂಲಕವಾಗಿದ್ದೀಗ ಗದಗದ ಸೂರಣಗಿ ಗ್ರಾಮಕ್ಕೆ ಅವ್ರು ಹೋಗ್ತಾ ಇದ್ದಾರೆ. ವಿದ್ಯುತ್ ಶಾಕ್ಗೆ 3 ಬಲಿಯಾದ್ರಲ್ಲ, ಆ 3ರ ಮನೆಯವರನ್ನು ಕಂಡು ಅವ್ರಿಗೆ ಒಂದು ಸಾಂತ್ವನವನ್ನು ಹೇಳಬೇಕು ಅನ್ನೋ ಕಾರಣಕ್ಕೆ ಯಶ್ ಇದೀಗ ಬರ್ತಾ ಇರೋದು. ಈಗಾಗಲೇ ಯಶ್ ಬಂದರು. ಹುಬ್ಬಳ್ಳಿ ಏರ್ಪೋರ್ಟ್ಗೆ ಯಶ್ ಬಂದಾಗಿದೆ. ಆಲ್ರೆಡಿ ನೋವಿನ ನಡುವೆನೇ ಯಶ್ ಅವರನ್ನು ಬರಮಾಡಿಕೊಂಡಿದ್ದಾರೆ ಆ ಭಾಗದ ಯಶ್ ಅವರ ಅಭಿಮಾನಿಗಳು. ಈ ಹುಬ್ಬಳ್ಳಿ ಧಾರವಾಡ ಗದಗ ಈ ಕಡೆ ಅಂತ ಬಂದಾಗ ಯಶೋಮಾರ್ಗ ಅಂತ ನಟ ಯಶ್ ಅವರ ಒಂದು ಫೌಂಡೇಶನ್, ಅದು ಒಂದು ಸಂಘ. ಅದು ಈ ಸಂಘದ ಮೂಲಕ ಅನೇಕ ರೀತಿಯಲ್ಲಿ ಆ ಭಾಗದಲ್ಲಿ ನೆರವಾಗಿದ್ದಾರೆ. ನೀರಿಲ್ದವರಿಗೆ ನೀರು ಕೊಟ್ಟಿರೋ ಉದಾಹರಣೆ ಇದೆ, ಬೋರ್ವೆಲ್ ಉದಾಹರಣೆ ಇದೆ, ಕೆರೆನ ಸ್ವಲ್ಪ ರೆಡಿ ಮಾಡಿಸೋ ಉದಾಹರಣೆ ಇದೆ. ಈ ಥರ ಯಶೋಮಾರ್ಗದ ಮೂಲಕ ಇಷ್ಟೆಲ್ಲ ಕೆಲಸ ಮಾಡಿದ್ರಲ್ಲ. ಬರೀ ನಟನಾಗಿ ಬರೀ ಆ ಕಾರಣಕ್ಕೆ ಫ್ಯಾನ್ಸ್ ಅಲ್ಲ, ಇಲ್ಲಿ ಎಷ್ಟು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಇದೀಗ ನಟ ಯಶ್ ಹುಬ್ಬಳ್ಳಿ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆಯೇ ಅವರನ್ನ ಅಭಿಮಾನಿಗಳು ಸ್ವಾಗತಿಸಿದ್ದಾರೆ. ಹುಬ್ಬಳ್ಳಿಯ ಏರ್ಪೋರ್ಟ್ಗೆ ಯಶ್ ಆಲ್ರೆಡಿ ಬಂದಾಗಿದೆ. ಅಲ್ಲಿಂದ ಗದಗದ ಯಾರು 3 ಜನ ತೀರ್ಕೊಂಡ್ಬಿಟ್ರಲ್ಲ, ಸೂರಣಗಿ ಗ್ರಾಮ, ಈ ಸೂರಣಗಿ ಗ್ರಾಮದಲ್ಲಿ ಅವರೆಲ್ಲ ಹೋಗಿ ಇದೀಗ ಸಾಂತ್ವನ ಕೂಡ ಅವ್ರು ಹೇಳಿದ್ದಾರೆ. ವಿದ್ಯುತ್ ಶಾಖೆ ಬಲಿಯಾದಂತಹ
ಒಂದು ಘಟನೆ ಯಾರೂ ಕೂಡ ಇವತ್ತು ಅರಗಿಸ್ಕೊಳಕ್ಕಾಗ್ತಾ ಇಲ್ಲ. ಅದು ಈ ಥರ ಆಗಿಬಿಟ್ರಲ್ಲ 3 ಜನ ಹುಡುಗರು ಅಂತ ಹೇಳಿ. ಈಗ ಆಲ್ರೆಡಿ ಯಶ್ ಹುಬ್ಬಳ್ಳಿಯ ಏರ್ಪೋರ್ಟ್ಗೆ ಬಂದಾಗಿದೆ. ಯಶ್ ಅವರನ್ನು ಅಭಿಮಾನಿಗಳು ಸ್ವಾಗತ ಮಾಡಿದ್ದಾರೆ. ರಸ್ತೆ ಮಾರ್ಗದ ಮೂಲಕವಾಗಿ ಗದಗದ ಸೂರಣಗಿ ಗ್ರಾಮಕ್ಕೆ ನಟ ಯಶ್ ತೆರಳುತ್ತಾ ಇದ್ದಾರೆ. ಸಾಕಷ್ಟು ಬಿಗಿ ಭದ್ರತೆ ಕೂಡ ಇತ್ತಿವತ್ತು ಹುಬ್ಬಳ್ಳಿ ಏರ್ಪೋರ್ಟಲ್ಲಿ ಯಶ್ ಬರ್ತಾ ಇದ್ದಾರೆ ಅಂತ ಹೇಳಿ ಸೂರಣಗಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಮೃತರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ಯಶ್ ಈಗಾಗಲೇ ಹುಬ್ಬಳ್ಳಿ ಏರ್ಪೋರ್ಟ್ಗೆ ಬಂದಿದ್ದಾರೆ. ಸಾಕಷ್ಟು ಪತ್ರಕರ್ತರು ಕಾಯ್ತಾ ಇದ್ದರು. ಯಶ್ ಸೋಷಿಯಲ್ ಮೀಡಿಯಾಲಾಗಲಿ, ವಿಡಿಯೋ ಮೂಲಕ ಆಗಲಿ, ಮಾಧ್ಯಮದ ಮೂಲಕ ಆಗಲಿ, ಟೆಕ್ಸ್ಟ್ ಮೂಲಕ ಆಗಲಿ ಎಲ್ಲಿಯೂ ಕೂಡ ಒಂದೇ ಒಂದು ಸಣ್ಣ ಮಾತು ಕೂಡ ಹೇಳಿಲ್ಲ ಇಲ್ಲಿವರೆಗೂ ನಮಗೆ ಗೊತ್ತಿರೋ ಮಟ್ಟಕ್ಕೆ. ಸೀದಾ ಬಂದಿದ್ದಾರೆ ಅವರು, ಏರ್ಪೋರ್ಟ್ಗೆ ಬಂದರು. ಯಶ್ ಮಾತಾಡಿ 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 ಅಂತೇಳಿ ಪತ್ರಕರ್ತರು ಕೇಳಿದ್ರು. ಆದರೆ ಅವರು ಯಾರಿಗೂ ಉತ್ತರಿಸುವ ಸ್ಥಿತಿಯಲ್ಲಿ ಇರಲಿಲ್ಲ. ಯಾಕಂದರೆ ಅವರು ಫಸ್ಟಲ್ಲಿ ರಶ್ ಆಗಬೇಕು ಅಂತ ಕಾಣುತ್ತೆ, ಅದು ಅವ್ರಿಗೆ ಇಂಪಾರ್ಟೆಂಟು. KA63P0001 ಈ ಒಂದು ಕಾರಲ್ಲಿ ಯಶ್ ಇದೀಗ ಗದಗದ ಸೂರಣಗಿ ಗ್ರಾಮಕ್ಕೆ ಅವರು ತೆರಳುತ್ತಾ ಇದ್ದಾರೆ. ಭಾರಿ ಭದ್ರತೆ ಕೂಡ ಈ ಭಾಗದಲ್ಲಿತ್ತು. ಪತ್ರಕರ್ತರ ಅನೇಕರು ಯಶ್ರ ಒಂದು ಬೈಟ್ಗೆ ಏನು ಹೇಳ್ತಾರೆ ಯಶ್ ಅವರು ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಕಾಯ್ತಾ ಇದ್ದರು. ಆದರೆ ಯಶ್ ಮಾತಾಡಿಲ್ಲ. ಬಹುಶಃ ಯಶ್ ನೇರವಾಗಿ ಅವರ ಇಡೀ ಗಮ್ಯ ಸೂರಣಗಿ ಗ್ರಾಮ ಇರುತ್ತೆ. ಈಗ ಅವ್ರ ಮನೆಯವ್ರಿಗೆ ಹೋಗಬೇಕು. ಮನೆ ಮಕ್ಕಳನ್ನು ಕಳ್ಕೊಂಡಿರ್ತಕ್ಕಂಥವ್ರಿಗೆ ಒಂದು ರೀತಿಯಲ್ಲಿ ಒಂದು ಸಾಂತ್ವನ ಹೇಳಬೇಕು ಅನ್ನೋ ಧಾವಂತ ಯಶ್ ಅವರಲ್ಲಿ ಕಾಣಿಸ್ತಾ ಇತ್ತು. ಇಲ್ಲಿ ಮಾತನಾಡಿಕೊಂಡು ನಿಲ್ಲೋ ಬದಲು ಅಲ್ಲಿ ಹೇಗಿದ್ದರೂ ಬರ್ತಾರೆ, ಅಲ್ಲೂ ಕೂಡ ನಾವು ಮಾತನಾಡೋಣ ಅನ್ನೋ ಒಂದು ಧಾವಂತದಲ್ಲಿ ಯಶ್ ಅವರು ಇದೀಗ ಗದಗದ ಸೂರಣಗಿ ಗ್ರಾಮಕ್ಕೆ ಅವರು ತೆರಳುತ್ತಾ ಇದ್ದಾರೆ. ನೋಡ್ತಾ ಇರಬಹುದು, ಆಲ್ರೆಡಿ ಹೊರಟಿದ್ದಾರೆ ಬೈ ರೋಡ್. ಹೆಚ್ಚು ಕಡಿಮೆ ಅಲ್ಲಿಂದ 80-100 ಕಿಲೋಮೀಟರ್ ಇರಬೇಕು ಅಂತ ಕಾಣುತ್ತೆ. ಸ್ಪಷ್ಟ ಕೇಳೋಣ, ರಿಪೋರ್ಟ್ ಕೇಳೋಣ ಯಾವ ಮಾರ್ಗದಲ್ಲಿ ಹೋಗ್ತಿದ್ದಾರೆ, ಎಷ್ಟು ದೂರ ಆಗುತ್ತೆ ಅದು ಗದಗದ ಸೂರಣಗಿ ಹುಬ್ಬಳ್ಳಿ ಏರ್ಪೋರ್ಟಿಂದ ಅಂತ ಹೇಳಿ. ಇದೀಗ ಈ ಒಂದು ವಿಚಾರದಲ್ಲಿ ಯಶ್ ಅವ್ರನ್ನ ಆಲ್ರೆಡಿ ಫಾಲೋ ಕೂಡ ಮಾಡಲಾಗ್ತಾ ಇದೆ. ಅಂದರೆ ಅವರು ಮೂವ್ ಆಗ್ತಾ ಇದ್ದಾರಲ್ಲ ಗದಗದ ಸೂರಣಗಿ ಗ್ರಾಮದ ಕಡೆಗೆ. ಆ ಕಡೆಗೆ ಕ್ಯಾಮ್ರಾಗಳು ಮತ್ತು ವರದಿಗಾರರು ಸಹಜವಾಗಿ ಫಾಲೋ ಮಾಡ್ತಾರೆ. ಯಶ್ ಅವರು ಬಹಳ ಅರ್ಜೆಂಟಲ್ಲಿ, ಕಾರಣ ಒಂದು ಬರ್ತ್ಡೇ ನಾನು ಆಚರಿಸ್ಕೊಳ್ಳೋದು ಅಂತ ಮೊದಲೇ ಹೇಳಿದ್ರು ಅವರು. ಬೇರೆ ಬೇರೆ ಕಾರಣಗಳಿಗೆ ನಾನು ಶೂಟಿಂಗಲ್ಲಿ ಬ್ಯುಸಿ ಇದ್ದೀನಿ ಅಂತ ಹೇಳಿ ಟಾಕ್ಸಿಕ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಕೇರಳ ಮೂಲದ ನಿರ್ದೇಶಕಿ ಈ ಸಿನಿಮಾನ ನಿರ್ದೇಶನ ಮಾಡ್ತಾ ಇದ್ದಾರೆ ಅಂತ ನಾವು ಕೇಳಿದ್ದೀವಿ. ಆ ಸಿನಿಮಾದ ಒಂದಷ್ಟು ಅನೇಕ ಕಾರ್ಯಗಳಲ್ಲಿ ಯಶ್ ಈಗ ಬ್ಯುಸಿಯಾಗಿದ್ದಾರೆ. ಇದರ ನಡುವೆ ಕೂಡ ಯಶ್ ಅವರು ಈಗ ಈ ಥರದೊಂದು ಸುದ್ದಿಯನ್ನು ಕೇಳಿ ಎಲ್ಲ ಶೂಟಿಂಗನ್ನು ಅಥವಾ ಆ ಚಿತ್ರಕ್ಕೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಬದಿಗಿಟ್ಟು ನೇರವಾಗಿ ವಿದೇಶದಿಂದ ಗೋವಾಗೆ ಬಂದರು, ಗೋವಾದಿಂದ ಹುಬ್ಬಳ್ಳಿಗೆ ಬಂದರು, ಹುಬ್ಬಳ್ಳಿಯಿಂದ ಇದೀಗ ಬೈ ರೋಡ್ ಅವರೀಗ ಸೂರಣಗಿ ಗ್ರಾಮದ ಕಡೆಗೆ ಹೋಗ್ತಾ ಇದ್ದಾರೆ. ಯಶ್ ಅಭಿಮಾನಿಗಳವ್ರನ್ನ ಸ್ವಾಗತ ಮಾಡಿದ್ದಾರೆ. ಹುಬ್ಬಳ್ಳಿ ಏರ್ಪೋರ್ಟ್ನಲ್ಲಿ ಟೈಟ್ ಸೆಕ್ಯೂರಿಟಿಯನ್ನು ಕೂಡ ನೀವು ನೋಡಬಹುದಾಗುತ್ತೆ. ಚೆದರ್ತಾ ಇದ್ದಾರೆ. ಈಗ ಅನೇಕರು ಬಂದಿದ್ರಲ್ಲ, ಯಶ್ ಹೋಗಿ ಆದಮೇಲೆ ಅವರು ಕೂಡ ಯಶ್ ಅವರ ಮಾರ್ಗದಲ್ಲಿಯೇ ಬಹುಶಃ ಎಲ್ಲರೂ ಕೂಡ ಎಲ್ಲರ ಮಾರ್ಗ ಈಗ ಹುಬ್ಬಳ್ಳಿಯಿಂದ ಬಹುತೇಕರು ಹೋಗೋದು ಗದಗದ ಕಡೆ ಹೋಗುತ್ತಾರೆ ಅಂತ ಹೇಳಿದ್ರೆ ಅದು ಆಬ್ವಿಯಸ್ಲಿ ಅದು ಸೂರಣಗಿ ಗ್ರಾಮದ ಕಡೆಗೆ ಇರುತ್ತೆ. ಕಾರಣ ಅಲ್ಲಿ 3 ಜನ ಸತ್ತು ಹೋಗಿದ್ದಾರೆ, 3 ಜನಕ್ಕೆ ಗಾಯ ಆಗಿದೆ. ಇಷ್ಟೇ ಫುಟೇಜ್ ನೋಡಿ. ಯಶ್ ಅವರು ಏರ್ಪೋರ್ಟಿಂದ ಅವರು ಹೊರಗಡೆ ಬರ್ತಿದ್ದಂತೆಯೇ ಸಾಕಷ್ಟು ಮೈಕ್ಗಳಲ್ಲಿ ವೆಯ್ಟ್ ಮಾಡ್ತಿತ್ತು, ಕ್ಯಾಮ್ರಾ ವೆಯ್ಟ್ ಮಾಡ್ತಿತ್ತು ಅವರು ಸಿಗ್ತಾರೆ ಅಂತ ಹೇಳಿ. ಅವರು ಸಿಕ್ಕಿದ್ರು, ಕ್ಯಾಮ್ರಾಗೆ ಸರಿಯಾದರು. ಆದರೆ ಯಶ್ ಮಾತಾಡಿದ್ರು ಅಂತ ಹೇಳಿದ್ರೆ ಮಾತಾಡಿಲ್ಲ. ಬೈ ರೋಡ್ ಯಶ್ ಈಗ ಗದಗದ ಸೂರಣಗಿ ಗ್ರಾಮದ ಕಡೆಗೆ ಅವರು ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಿ ಅಲ್ಲಿ ಸಾಂತ್ವನ ಹೇಳೋದಷ್ಟೇ ಅವರ ಮೊದಲ ಗುರಿಯಾಗಿರುತ್ತೆ. ಬಹಳ ಎಂಥವ್ರಿಗೆ ಆಗಲಿ ಒಂದು ದುಃಖ ಬೇಸರ ಅಂತೂ ಇರುತ್ತೆ. ಯಾಕೆ ಹುಡುಗರು ಹೀಗೆ ಮಾಡ್ಕೊಂಬಿಟ್ರಲ್ಲ, ಸ್ವಲ್ಪ ಮುಂಜಾಗ್ರತೆ ವಹಿಸಿದ್ದಿದ್ರೆ ಇವ್ರ ಖುಷಿ ಇವ್ರ ಸಂಭ್ರಮಕ್ಕೆ ನಾವು ಅಡ್ಡಿ ಬರಲ್ಲ. ಆದರೆ ಈ ಗಣೇಶ ಉತ್ಸವದಲ್ಲೂ ಇದೇ ಆಗುತ್ತೆ. ಗಣೇಶ ಮೆರವಣಿಗೆ ಆದಾಗಲೂ ಇದೆ. ಯಾವುದೋ ದೊಡ್ಡ ಕಂಬನೋ ಯಾವುದೋ ದೊಡ್ಡ ಫ್ಲಾಗ್ ಹಾರ್ಸಕ್ಕೆ ಹೋಗಿರ್ತಾರೆ, ದೊಡ್ಡ ಬೋರ್ಡ್ ಇಟ್ಕೊಂಡು ಹೋಗಿರ್ತಾರೆ, ಯಾವುದೋ ಟ್ರ್ಯಾಕ್ಟ್ರಲ್ಲಿ ಏನೋ ಕಟ್ಟಕ್ಕೆ ಹೋಗಿರ್ತಾರೆ. ಅದು ಯಾವುದೋ ಮೇಲ್ಗಡೆ ಗೋಪುರ ಥರದ್ದು ಅದು ತಾಕಿಬಿಡುತ್ತೆ, ಸುತ್ತಮುತ್ತ ಇದರಲ್ಲೂ ಸತ್ತು ಹೋಗ್ತಾರೆ. ಇದು ಅನೇಕ ಬಾರಿ ಕೇಳಿದ್ದೀವಿ, ಆದರೂ ನಿಲ್ತಾ ಇಲ್ಲ. ಇದು ಈ ಕಡೆಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಬೆಸ್ಟ್ ಅಂತ ಹೇಳಿದ್ರೆ ಇಂಥ ವಿಚಾರದಲ್ಲಿ ನಾವು ಎಸ್ಪೆಷಲಿ ಎಲ್ಲ ಕಡೆ ಅಲ್ಲದೆ ಇದ್ದರೂ ಕೂಡ ಎಲ್ಲೆಲ್ಲಿ ರೋಡ್ಗೆ ಅಡ್ಡಲಾಗಿಂಥ ಲೈನ್ಗಳು ಬರ್ತಾವಲ್ವಾ, ಆ ಲೈನ್ಗಳಿಗೆ ಒಂದು ಪ್ಲಾಸ್ಟಿಕ್ ಕವರನ್ನು ಹಾಕಿದ್ರೆ ಬೆಟರ್ ಏನೋ ಅಂತ. ಪ್ಲಾಸ್ಟಿಕ್ದು, ರಬ್ಬರ್ದು ಅಂಥ ಲೈನ್ಗಳಿಗೆ ಒಂದು ಕವರ್ ಹಾಕಿಬಿಟ್ರೆ ಇಂಥ ಸಾವು ತಡೆಯಬಹುದೇನೋ ಅಂತ. ಹೆಸ್ಕಾಂ ಅವರು ಬಂದಿರಬೇಕು, ಚೆಕ್ ಎಲ್ಲ ಮಾಡಿದ್ದಾರೆ ಅವರು ಕೂಡ. ನಮ್ಮ ಕನ್ಸರ್ನ್ ಇಷ್ಟೇ, ಎಲ್ಲ ತಡೆದು ಬಿಡ್ತೀರಾ ನೀವು ಅಂತ ನಾವು ಹೇಳಲ್ಲ. ಆದರೆ ಈ ಓಪನ್ ಲೈನ್ಗಳಿರ್ತಾವಲ್ವಾ,
ಈ ರೀತಿ ದಾರಿಯಲ್ಲೋ ಮೆರವಣಿಗೆ ಮಾಡೋ ಕಡೆನೋ ಯಾವುದೋ ಸಿನಿಮಾ ಟೆಂಟ್ಗಳ ಮುಂದೆನೋ ಥಿಯೇಟ್ರ್ಗಳ ಮುಂದೆನೋ ಅಂಥ ಕಡೆಗಳಲ್ಲಾದರೂ ಕೂಡ ಯಾವುದೋ ದೇವ್ರ ಉತ್ಸವ ಬರುತ್ತೆ, ಗಣಪತಿ ಉತ್ಸವ ಬರುತ್ತೆ, ಇನ್ಯಾವುದೋ ಮೆರವಣಿಗೆ ಆಗುತ್ತೆ ಅಂತ ಸ್ಥಳ ಇರ್ತಾವಲ್ವ, ಅಂಥ ಕಡೆಗಾದರೂ ಕೂಡ ಈ ರೀತಿ ಓಪನ್ ಲೈನ್ಗಳಿಗೆ ಆ ವೈರ್ಗಳಿಗೆ ಒಂದು ಪ್ಲಾಸ್ಟಿಕ್ದೋ ರಬ್ಬರ್ದೋ ಒಂದು ಕವರನ್ನು ಹಾಕಿದ್ರೆ ಅಟ್ಲೀಸ್ಟ್ ಇಂಥ ಅನಾಹುತ ತಪ್ಪಿಸಬಹುದೇನೋ ಇನ್ಮೇಲೆ ಅಂತೇಳಿ ಆ ನಿಟ್ಟಿನಲ್ಲಿ ಅವರು ಕೂಡ ಗಮನ ಕೊಡಲಿ.